ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಫೆಬ್ರವರಿ ಮಾಸ ಭವಿಷ್ಯ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಗುರುವಿನ ಅನುಗ್ರಹ ಇರುತ್ತೆ. ಅಂದರೆ ಗುರು ಬಲ ಇದೆ ಅಂತಲ್ಲ, ಗುರುವಿನ ರಾಶಿ, ಗುರುವಿನ ಕ್ಷೇತ್ರ, ಗುರುವಿನ ಕ್ಷೇತ್ರ ಆಗ್ತದೆ. ಈ ರಾಶಿಗೆ ಶುಕ್ರ ಉಚ್ಚ ಆಗ್ತಾನೆ. ಹಾಗೆ ಮೀನರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ತೊಂದರೆಗಳು, ತಾಪತ್ರಗಳು, ಕಷ್ಟಗಳು ಇರ್ತದೆ. ಯಾರಿಗಿರೋ ಕಷ್ಟ ಇರಲ್ಲ ಅನ್ನೋ ಹೇಳಬೇಕು. ಪ್ರತಿಯೊಬ್ಬರಿಗೂ ಕಷ್ಟ ಇರ್ತದೆ. ಆದರೆ ಕಷ್ಟಕ್ಕೆ ಒಂದು ಪರಿಹಾರ ಅಂತ ಇರ್ತದೆ. ಪರಿಹಾರವನ್ನು ನಾವು ಕಂಡುಕೋಬೇಕು, ದೇವರನ್ನು ನಂಬಬೇಕು ಅಂತ ನಾವು ಹೇಳ್ತೀವಿ. ದೇವರನ್ನು ಯಾಕೆ ನಂಬಬೇಕು ಅಂದರೆ ದೇವರು ನಮಗೆ ಅನುಗ್ರಹವನ್ನು ಮಾಡ್ತಾ ಇದೆ ಅನ್ನುವಂಥ ನಂಬಿಕೆ ನಮ್ಮಲ್ಲಿದೆ. ಇನ್ನೊಂದು, ದೇವರನ್ನು ನಂಬೋದ್ರಿಂದ ದೃಢವಾದ ಮನಸ್ಸು, ಅಚಲವಾದ ಒಂದು ಮನಸ್ಸು, ದೃಢವಾದ ಮನಸ್ಸು, ಮತ್ತು ನಿರಂತರವಾಗಿ ನಾವು ಅಧ್ಯಯನ ಮಾಡೋಕ್ಕೆ, ಅಧ್ಯಾಪನ ಮಾಡೋಕ್ಕೆ, ಮತ್ತು ಅದನ್ನು ಸ್ಟಡಿ ಮಾಡೋಕ್ಕೆ, ಆ ಕೆಲಸ ಕಾರ್ಯಗಳ ಮುಂದೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ದೃಢವಾದ ಮನಸ್ಸಿನಿಂದ ನೀವು ಕೆಲಸ ಮಾಡಬೇಕು. ಮನಸ್ಸು ನಿಮಗೆ ಚಂಚಲ ಇರ್ತದೆ, ಚಂಚಲತೆಗೆ ಒಳಗಾಗಬೇಡಿ, ಚಾಂಚಲ್ಯದಿಂದ ಹೊರಗಡೆ ಬನ್ನಿ. ಅಂದರೆ ಒಂದು ನಿರ್ಧಾರ ತಗೊಳ್ಳುವಾಗ ಯೋಚನೆ ಮಾಡಿ, ಸಾಕಷ್ಟು ಯೋಚನೆಗಳ ನಿರ್ಧಾರ ತಗೊಳ್ಳಿ, ನಿರ್ಧಾರ ಬದಲಾಯಿಸಬಾರ್ದು. ಆವಾಗ ನಿಮಗೆ ಖಂಡಿತ ನಿಮಗೆ ಒಂದು ಹಂತದಲ್ಲಿ ಒಳ್ಳೆಯದಾಗತ್ತೆ ಅಂತ ಹೇಳಬೇಕು. ಆರ್ಥಿಕ ಸಮಸ್ಯೆ ತುಂಬ ಇರುತ್ತೆ. ಆರ್ಥಿಕ ಸಮಸ್ಯೆ ಎಷ್ಟಿರುತ್ತೆ ಅಂದರೆ ತುಂಬ ಇರುತ್ತೆ ಅಂತ ಹೇಳ್ತೀವಿ. ಯಾಕೆಂದರೆ ನೀವು ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಪ್ಲಾಟ್ ತಗೋಬೇಕು, ಏನೇನು ಯೋಚನೆಗಳಿರ್ತದೆ. ಕೆಲವು ಕೈಗೂಡುತ್ತೆ, ಕೆಲವು ಕೈಗೂಡಲ್ಲ. ಆದರೂ ಅರ್ಧ ಕೆಲಸ ನಿಮ್ದು ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಆರ್ಥಿಕ ಸಮಸ್ಯೆ ಇದೆ, ಆದರೆ ಅದು ಪರಿಹಾರ ಆಗುತ್ತೆ. ಅಂದರೆ ಪರಿಹಾರ ಆಗುತ್ತೆ, ನಿಮಗೆ ಕೆಲಸದಿಂದ ಬರಬೇಕು, ಇಲ್ಲ ಉದ್ಯೋಗದಿಂದ ಬರಬೇಕು, ವೃತ್ತಿಯಿಂದ ದುಡ್ಡು ಬರಬೇಕು. ದುಡ್ಡು ತಾನಾಗೆ ಬರಲ್ಲ, ಕೆಲಸ ಮಾಡಿ ಸಂಪಾದನೆ ಮಾಡಬೇಕು. ನಿಮ್ಮ ಪರಿಶ್ರಮ ಅದಕ್ಕೆ ಬೀಳಬೇಕು, ಆವಾಗ ಅದು ಒಳ್ಳೇದಾಗ್ತದೆ. ಹಾಗಾಗಿ ದುಡ್ಡು ಬೇಕು ಬೇಕು ಅಂತ ಹೇಳ್ತೀವಿ, ಕೆಲಸ ಸಿಗಲ್ಲ. ಕೆಲವು ಜನ ಕೆಲಸ ಮಾಡೋಕ್ಕೆ ಇಷ್ಟ ಇರುತ್ತೆ, ನಿಮಗೆ ಕೆಲಸನೇ ಇರೋದಿಲ್ಲ. ಹಾಗೆ ಕೆಲಸಕ್ಕೆ ಹುಡುಕ್ತಾ ಇದ್ದರೆ ನಿಮಗೆ ಕೆಲಸ ಕೂಡ ಸಿಗುವಂಥ ಯೋಗ ಇದೆ. ಉದ್ಯೋಗ ಇಲ್ಲದವರು ಉದ್ಯೋಗ ಸಿಗುವಂಥ ಯೋಗ. ಮತ್ತು ವಿವಾಹಕ್ಕೆ ಸ್ವಲ್ಪ ಅಡಚಣೆ ಇದೆ, ವಿವಾಹ ಸ್ವಲ್ಪ ನಿಧಾನ ಆಗುತ್ತೆ. ಇನ್ನು ಮನೆ ಕಟ್ಟೋರಿಗೆ ಸ್ವಲ್ಪ ಅಡಚಣೆ ಇದೆ, ಅದು ಸ್ಲೋ ಆಗುತ್ತದೆ. ಗೃಹ ಪ್ರವೇಶ, ನಾಮಕರಣ ಇವೆಲ್ಲ ಸ್ವಲ್ಪ ಸ್ಲೋ ಬೆಂಟಿದೆ. ಆದರೆ ಗುರುವಿನ ಅನುಗ್ರಹ ಬಂದ ಮೇಲೆ ಆಗ್ತದೆ. ಗುರುವಿನ ಪೂರ್ಣ ಅನುಗ್ರಹ ನಿಮ್ಮ ರಾಶಿಗೆ ಬರಬೇಕು, ಬಂದ ಮೇಲೆ ಎಲ್ಲ ಸರಿ ಹೋಗ್ತದೆ. ಮತ್ತು ರಿಯಲ್ ಎಸ್ಟೇಟ್ ಮಾಡೋರಿಗೆ ಒಳ್ಳೆಯದಿದೆ, ಮತ್ತು ಕನ್ಸ್ಟ್ರಕ್ಷನ್ ಬಿಲ್ಡರ್ವರಿಗೆ ಒಳ್ಳೆಯದಿದೆ, ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯವರಿಗೆ ಒಳ್ಳೆಯದಾಗ್ತದೆ, ಮಾಧ್ಯಮದಲ್ಲಿರೋರಿಗೆ ಒಳ್ಳೆಯದಾಗ್ತದೆ, ಅವೆಲ್ಲ ಚೆನ್ನಾಗಿರ್ತದೆ. ಮತ್ತು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಕಾಂಪ್ಲಿಕೇಶನ್ ಇದೆ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತದೆ. ಯಾಕೆ ಅಂತಂದ್ರೆ ಅಲ್ಲಿ ಕೋರ್ಟು ಕಚೇರಿ ವ್ಯಾಜ್ಯಕ್ಕೆ ಹೋಗ್ಬೋದು, ಅದನ್ನು ಭಾಳ ಜಾಗ್ರತೆ ವಹಿಸಬೇಕಾಗ್ತದೆ. ಮತ್ತು ದ್ವಾದಶದ ಭಾವದಲ್ಲಿ ಶನಿ ಇದ್ದಾನೆ. ಅಂದರೆ ಸಾಡೆ ಶನಿ ಪ್ರಾರಂಭ ಆಗಿ ನಿಮಗೆ 2.5 ವರ್ಷ, 2.5 ವರ್ಷ ಆಗ್ತಾ ಇದೆ. ಹಾಗಾಗಿ ಶನಿ ಪ್ರಭಾವದಿಂದ ನಿಮಗೆ ಸಾಕಷ್ಟು ಮಾನಸಿಕ ಒತ್ತಡ ಇದೆ, ಮತ್ತು ಟೆನ್ಷನ್, ಸ್ಟ್ರೆಸ್ ಸಾಕಷ್ಟು ಇರ್ತದೆ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರ್ತದೆ. ಜಾಯಿಂಟ್ ಪೇನ್ ಬರೋದು, ನರಗಳ ವೀಕ್ನೆಸ್ ಆಗೋದು, ಮತ್ತು ಇನ್ನು ಕೆಲವೊಂದಷ್ಟು ನಿಮಗೆ ಹಾರ್ಮೋನ್ ವ್ಯತ್ಯಾಸ ಆಗೋದು, ಹಿಮೋಗ್ಲೋಬಿನ್ ಕಮ್ಮಿ ಆಗೋದು, ಶುಗರ್ ಜಾಸ್ತಿ ಆಗೋದು, ಶುಗರ್ ಕಮ್ಮಿ ಆಗೋದು, BP ಜಾಸ್ತಿ ಕಮ್ಮಿ ಆಗೋದು, ಲೋ BP, ಹೈ BPಗೆ ವ್ಯತ್ಯಾಸ ಅಂತ ಹೇಳ್ತೀವಿ. ಅದಕ್ಕೆ ಹೆಚ್ಚು ಕಮ್ಮಿ ಆಗೋದು ಅಂತ ಹೇಳ್ತೀವಿ. ಇದಾಗುವ ಸಾಧ್ಯತೆ ಇದೆ. ಆರೋಗ್ಯದ ಬಗ್ಗೆ ಭಾಳ ಗಮನ ವಹಿಸಬೇಕಾಗ್ತದೆ. ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಭಾಳ ಗಮನ ವಹಿಸಬೇಕು. ಮಕ್ಕಳೊಳ್ಳೆ ವಿದ್ಯಾವಂತರು, ಜ್ಞಾನವಂತರು ಆಗ್ತಾರೆ. ನಿಮ್ಮ ಪೂರ್ವ ಪುಣ್ಯ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀವಿ. ಇನ್ನು ಆದಮೇಲೆ ಮನೆ ಕಟ್ಟೋದು, ಕಾರ್ ತೊಗೊಳ್ಳೋದು ಎಲ್ಲ ಸ್ವಲ್ಪ ನಿಮಗೆ ಅನುಕೂಲ ಯಾವಾಗ ಇದೆ ನೋಡ್ಕೊಂಡು ತೊಗೊಳ್ಳಿ. ಯಾಕೆಂದರೆ 7.5 ಪ್ರಭಾವ ಇದೆ, 7 ಶನಿ ಪ್ರಭಾವ ಇದೆ. ಎಲ್ಲಿ ಮೋಸ ಆಗೋ ಸಾಧ್ಯತೆ ಇರ್ತದೆ, ಭಾಳ ಜಾಗ್ರತೆ ವಹಿಸಬೇಕು. ಆಸ್ತಿ ವಿಚಾರದಲ್ಲಿ ಕಾನೂನು ಸಲಹೆ ತಗೋಬೇಕು. ಕಾನೂನು ಸಲಹೆ ತಗೊಳ್ಳೋದು ಏನು ಮಾಡೋಕೆ ಹೋಗಬಾರ್ದು. ಎಲ್ಲ ಪೇಪರು, ವ್ಯವಹಾರ ಪ್ರತಿಯೊಂದು ಕರೆಕ್ಟ್ ಇದ್ರೇ ಮಾಡಬೇಕು. ಇಲ್ಲಾಂದರೆ ಮೋಸ ಆಗ್ತಕ್ಕಂಥ ಸಂದರ್ಭ. ಶನಿ ಪ್ರಭಾವ ಇದೆ, ರಾಹು ಪ್ರಭಾವ ನಿಮ್ಮ ಮೇಲಿದೆ, ಕೇತು ಪ್ರಭಾವ ಕೂಡ ಇದೆ. ಹಾಗಾಗಿ ಭಾಳ ಜಾಗ್ರತೆ ವಹಿಸಬೇಕು. ಮತ್ತು ನಿರ್ಧಾರವನ್ನು ನೀವು ಬದಲಾಯಿಸುವಾಗ ಯೋಚನೆ ಮಾಡಬೇಕು. ನಿಮ್ಮ ಹಿರಿಯರ ಜೊತೆ ಕುಂತು ಚರ್ಚೆ ಮಾಡಬೇಕು. ನಿಮ್ಮ ಹಿತಚಿಂತಕರ ಜೊತೆ ಸೊಲ್ಯೂಷನ್ ತಗೋಬೇಕು. ತಂದೆ ತಾಯಿಗಳ ಜೊತೆ ನೀವು ಚರ್ಚೆ ಮಾಡಬೇಕು. ವೃದ್ಧಾನ ಚಮೋಗ್ರಾಫಿ ಆಪತ್ಕಾಲ ಉಪಸ್ಥಿತಿ, ಆಪತ್ಕಾಲದಲ್ಲಿ ವೃದ್ಧರ ಮಾತನ್ನು ಕೇಳಬೇಕು. ನಿಮಗೆ ಸರಿಯಾದ ಮಾರ್ಗದರ್ಶನ ಸಿಗ್ತದೆ ಅಂತ ಪ್ರಾಜ್ಞರು ಹೇಳಿದ್ದಾರೆ. ಹಾಗಾಗಂತ ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಇದ್ದರೂ ಕೂಡ ಶನಿ ಪ್ರಭಾವದಿಂದ ಸ್ವಲ್ಪ ನೀವು ತಂಗಿದ್ದೀರಿ. ಅಂದರೆ ಅದರಲ್ಲಿ ಸ್ವಲ್ಪ ನೀವು ಹಿನ್ನಡೆ ಉಂಟಾಗಿದೆ ಅಂತ ನಾನು ನಿಮಗೆ ಹೇಳ್ಬೋದು. ದಾಂಪತ್ಯದಲ್ಲಿ ಕಲಹ ಮನಸ್ತಾಪ ಇರುತ್ತೆ, ಅದು ಸ್ವಲ್ಪ ತಾಳ್ಮೆಯಿಂದ ಸುಧಾರಿಸ್ಕೊಂಡು ಮಾಡ್ಕೊಂಡು ಹೋಗಿ, ಏನಂತ ತೊಂದರೆ ಆಗೋದಿಲ್ಲ. ಮತ್ತು ಇನ್ನು ಆರೋಗ್ಯದಲ್ಲಿ ಹೇಳಿದ್ದೀನಿ, ಅದನ್ನು ಸ್ವಲ್ಪ ಪಾಲಿಸ್ಕೊಂಡು ಹೋಗಬೇಕಾಗ್ತದೆ. ಸ್ವಲ್ಪ ಔಷಧೋಪಚಾರ, ಸ್ವಲ್ಪ ಮಟ್ಟಿಗೆ ಚಿಕಿತ್ಸೆ ಇವೆಲ್ಲ ಬೇಕಾಗ್ಬೋದು. ಅವಶ್ಯಕತೆ ಬಿದ್ದರೆ ಮಾಡಿ. ತಂದೆ ತಾಯಿ ಆಶೀರ್ವಾದ ಪಡೀರಿ. ಗುರುವಿನ ಅನುಗ್ರಹ ಇಲ್ಲ ನಿಮಗೆ, ಶನಿಯ ಪ್ರಭಾವ ಜಾಸ್ತಿ ಇದೆ. ಹಾಗಾಗಿ ಪ್ರತಿಯೊಂದು ತಂದೆ ತಾಯಿ ಹತ್ರ ಒಂದು ಸೊಲ್ಯೂಷನ್ ತೊಗೊಂಡು, ತಂದೆ ತಾಯಿ ಹತ್ರ ಒಂದು ಅಪೀಲ್ ಹಾಕಿ, ಅಂದರೆ ಒಂದು ಮನವಿ ಮಾಡಿ, ಈ ಥರ ಇದೆ ಅಂತೇಳಿ ಅವ್ರ ಒಪಿನಿಯನ್ನು ತೊಗೊಳ್ಳಿ. ಆಮೇಲೆ ಒಪಿನಿಯನ್ ನಿಮ್ಮದು ತೊಗೊಳ್ಳಿ. ಯಾವ ಸರಿ ಅಂತ ನಿರ್ಧಾರ ತೊಗೊಂಡು ಅವ್ರ ಆಶೀರ್ವಾದ ತೊಗೊಂಡು ಹೋಗಿ, ನಿಮಗೆ ಒಳ್ಳೆಯದಾಗ್ತದೆ ಅಂತ ನಾವು ಹೇಳ್ಬೋದು. ಅಂದರೆ ಅದರಿಂದ ನಿಮಗೆ ಗುರುವಿನ ಅನುಗ್ರಹ ಪ್ರಾಪ್ತಿ ಆಗ್ತದೆ. ಅದು ಅಲ್ಲದೆ ಇನ್ನೊಂದು ವಿಚಾರ ಏನಂತಂದರೆ, ನಿಮಗೆ ಎಲ್ಲ ರಿಕ್ವೈರ್ಮೆಂಟ್ ಯಾವಾಗ ಆಗುತ್ತೆ ಅಂತ ಕೇಳ್ತೀರಿ. ನಿಮಗೆ ಕೆಲವು ಭಾಗಗಳು ಹಿನ್ನಡೆ ಆಗಿದೆ. ನಿಮಗೆ ಪ್ರಮೋಷನ್ ಸಿಕ್ಕಿಲ್ಲ, ಇದಿಲ್ಲ, ದುಡ್ಡು ಬರಬೇಕಾಗಿತ್ತು, ಬಂದಿಲ್ಲ. ಬಿಸ್ನೆಸ್ ಪಾರ್ಟ್ನರ್ ಎಲ್ಲ ಇದ್ದರೆ ಅದರಲ್ಲೂ ಪ್ರಾಬ್ಲಮ್ಮು. ನಾವು ಯಾವ್ಯಾವ ಕೆಲಸದಲ್ಲಿ ಉದ್ಯೋಗ ಸರಿ ಇಲ್ಲ, ಉದ್ಯೋಗದಲ್ಲಿ ನಮಗೆ ಪ್ರಮೋಷನ್ ಇಲ್ಲ, ಅಥವಾ ಸಂಬಳ ಸರಿ ಇಲ್ಲ, ನಮಗೆ ಸಮಾಧಾನ ಇಲ್ಲದೆ ನಾವು ಮಾಡ್ತಾ ಇದ್ದೀವಿ. ಈ ಥರದ್ದೆಲ್ಲ ತೊಂದರೆಗಳಿದೆ ನಿಮಗೆ. ಅವೆಲ್ಲ ಸರಿ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಯಾಕೆಂದರೆ ಶನಿಯ ಪ್ರಭಾವಕ್ಕೆ ಒಳಗಾಗಿದ್ದರಿಂದ ಇವೆಲ್ಲ ಸಮಸ್ಯೆಗಳು, ಮನಕ್ಲೇಶಗಳು, ಅಸಮಾಧಾನಗಳು, ಶತ್ರುಗಳು, ಬಂಧು ವಿರೋಧ
ಮನೆಯಲ್ಲೆಲ್ಲ ಸ್ವಲ್ಪ ನಿಮ್ಮ ಸಂಬಂಧಿಕರು ಏನಿರ್ತಾರೆ, ದೊಡ್ಡಪ್ಪ ಚಿಕ್ಕಪ್ಪ ಅವರವರು ಅಣ್ಣ ತಮ್ಮದರಲ್ಲಿ ಸ್ವಲ್ಪ ಮನಸ್ತಾಪ ಬರೋದು, ನೀವು ಹೇಳಿದ ಅವ್ರಿಗಾಗಲ್ಲ ಅವ್ರು ಹೇಳಿದ ನಿಮಗಾಗಲ್ಲ, ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು, ಅಂದರೆ ಒಪಿನಿಯನ್ನಲ್ಲಿ ಭಿನ್ನಾಭಿಪ್ರಾಯಗಳು ಬರೋದು, ಇವೆಲ್ಲ ಆಗ್ತದೆ. ಆದರೂ ಸ್ವಲ್ಪ ತಾಳ್ಮೆಯಿಂದ ಇರಿ. ಇದು ನಮ್ಮ ಟೈಮ್ ಸರಿ ಇಲ್ಲ ಅಂತ ಪ್ರತಿ ಕ್ಷಣದಲ್ಲೂ ಯೋಚನೆ ಮಾಡಿ 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 ಹೋಗ್ತಾ ಇರಿ. ಎಂಥ ಸಮಸ್ಯೆಗಳಾಗೋದಿಲ್ಲ. ಹಾಗಾಗಿ ನಿಮಗೆ ಒಳ್ಳೆ ಫಲಗಳು ಮುಂದೆ ಬರುತ್ತೆ. ಯಾವ್ದಾದ್ರು ಪೆಂಡಿಂಗ್ ಇರುತ್ತೆ ಎಲ್ಲ ಮುಂದೆ ಆಗ್ತದೆ. ಭಗವಂತ ಹೋಗುವ ಎಲ್ಲವೂ ನಿಮಗೆ ಕೊಟ್ಟು ಹೋಗ್ತಾನೆ, ಯಾವುದೋ ಒಂದು ತೊಗೊಂಡು ಹೋಗೋದಿಲ್ಲ. ಹಾಗಾಗಿ ದೇವರು ಯಾರಿಗೂ ಕೆಟ್ಟದ್ದು ಮಾಡೋದು, ಒಳ್ಳೇದೇ ಮಾಡ್ತಾನೆ. ನಾವು ಎಷ್ಟು ಒಳ್ಳೇದು ಮಾಡೋದು ನಮಗೆ ಕಷ್ಟ ಬರುತ್ತೆ, ತೊಂದರೆ ಬರುತ್ತೆ, ಅದು ಪೂರ್ವಾಜಿತ ಕರ್ಮ ಅಂತ ಅಂದ್ಕೊಂಡು ಹೋಗ್ತಾ ಇರಬೇಕು. ಆಗ ಅಂಥ ತೊಂದರೆಗಳು ಬರುತ್ತೆ ಅಂತಲ್ಲ, ಬರಬಾರದು ಅಂತ ನಾವು ಹೇಳ್ತೀವಿ. ಬರ್ಬೋದು ಈ ಥರದ್ದು ಅಂತ ಹೇಳ್ತೀವಿ, ನಿಮಗೆ ಸಲಹೆ ಸೂಚನೆ ಕೊಡ್ತೀವಿ, ಒಂದು ಊಹೆ ಮಾಡಿ ಹೇಳ್ತೀವಿ ಈ ಥರ ಇರ್ಬೋದು, ನಿಮಗೆ ಹುಷಾರಾಗಿರಿ ಅಂತೇಳಿ. ಆಗ ಅದೊಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಅದೊಂದು 60-70% ನಮಗೆ ರೀಚ್ ಆಗಿರ್ತದೆ. ಆದರೂ ಭಾಳ ಹುಷಾರಾಗಿರಿ, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಒಂದು ವೇಳೆ ನಿಮಗೆ ತೊಂದರೆಯಲ್ಲಿ ಕಷ್ಟದಲ್ಲಿ ಈ ಮೀನರಾಶಿಯವರು ಯಾರಾದರೂ ಇದ್ದರೆ ಅದು ಸಂಬಂಧಪಟ್ಟಂಥ ಪರಿಹಾರ ಮಾಡ್ಕೋಬೇಕು. ಹತ್ತಿರ ಇರತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ಬಿಲ್ಲು ಪತ್ರೆಯಿಂದ ಅರ್ಚನೆ ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟ ದುಃಖಗಳೆಲ್ಲೂ ಪರಿಹಾರ ಆಗ್ತದೆ. ಶುಭವಾಗಲಿ.